ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂದರೆ, ಇವತ್ತಿನ ದಿನ ಸುಪ್ರೀಂ ಕೋರ್ಟು ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಡಿಸ್ಟಿಕ್ ಕಲೆಕ್ಟರ್ ಏನಿದ್ದಾರೆ ಅವರನ್ನು VC ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಹಾಜರಾಗಲು ತಿಳಿಸಿದರು. ಯಾಕಂತಂದರೆ ಲಾಸ್ಟ್ ಟೈಮು ಕೊಪ್ಪಳ ಜಿಲ್ಲೆಯ ಒಂದು ಆಂಜನೇಯ ಟೆಂಪಲ್ನ ಇನ್ಸಿಡೆಂಟ್ ಏನಿದೆ, ಆ ಒಂದು ಕೇಸಲ್ಲಿ ಸುಪ್ರೀಂ ಕೋರ್ಟು ಆರ್ಡರ್ ಮಾಡಿತ್ತು. ಕಳೆದ ತಿಂಗಳು ಮೇನಲ್ಲಿ ಆರ್ಡರ್ ಮಾಡಿತ್ತು. ಏನಂತ ಆರ್ಡರ್ ಮಾಡಿತ್ತು ಅಂದರೆ, ಈ ಮುಖ್ಯ ಅರ್ಚಕರೇನಿದ್ದಾರೆ ಆಂಜನೇಯ ಟೆಂಪಲ್, ಕೊಪ್ಪಳ ಆಂಜನೇಯ ಟೆಂಪಲ್ನ ಮುಖ್ಯ ಅರ್ಚಕರೇನಿದ್ದಾರೆ ಅವರಿಂದ ಒಂದೇನು ಪೂಜೆ ಏನು ಪುನಸ್ಕಾರಗಳನ್ನು ಮಾಡೋ ಅಧಿಕಾರ ಇದೆ ಮತ್ತು ಅವರಲ್ಲಿ ರಿಸೈಡ್ ಮಾಡ್ತಾ ಇದ್ದಾರೆ ಟೆಂಪಲ್ನ ಒಂದು ರೂಮಲ್ಲಿ. ಆ ಒಂದು ಇದನ್ನು ಅವ್ರನ್ನ ಖಾಲಿ ಮಾಡಿಸಿ ಅವರಿಂದ ಅಧಿಕಾರವನ್ನು ತೆಗೆದುಕೊಂಡು ಸರ್ಕಾರ ತನ್ನ ಒಂದು ಕಬ್ಜೆಗೆ ತಗೋಬೇಕು ಮಂದಿರವನ್ನು ಅಂತ ಹೇಳಿ ಅವ್ರೇನು ಮಾಡಿದ್ರಪ್ಪ ಅಂದರೆ, ಕಲೆಕ್ಟರ್ ಮುಖಾಂತರ ಅವರನ್ನು ಓವರ್ ಮಾಡಿ ಪವರನ್ನು ಕಸಿದುಕೊಳ್ಳಕ್ಕೆ ಹೇಳಿದರು. ಸೊ ಅದರಂತೆ ಕಲೆಕ್ಟರ್ ಕೂಡ ಏನು ಮಾಡ್ತಾ ಇದ್ರು. ಬಟ್ ಅದು ಕರ್ನಾಟಕ ಹೈಕೋರ್ಟ್ವರೆಗೂ ಮ್ಯಾಟ್ರ್ ಬಂದು ಕರ್ನಾಟಕ ಹೈಕೋರ್ಟು ಏನು ಮುಖ್ಯ ಅರ್ಚಕರೇನಿದ್ದಾರೆ ಅವರ ಪರವಾಗಿ ಒಂದು ಆದೇಶವನ್ನು ಹೊರಡಿಸಿತ್ತು. ಅವರನ್ನು ಅಲ್ಲಿಂದ ತೆಗಿಬಾರ್ದು, ಅವರಲ್ಲೇ ಇರಬೇಕು, ಮತ್ತು ಅವರಿಗೆ ರೆಸಿಡೆನ್ಸ್ ಅದೇನು ರೂಮಲ್ಲಿ ಇರ್ತಾ ಇದ್ದಾರೋ ಅಲ್ಲೇ ಇರಬೇಕು ಅವರು. ಮತ್ತು ಪೂಜೆ ಪುನಸ್ಕಾರ ಕಾರ್ಯಗಳನ್ನು ಅವ್ರೇನು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ರಿಲಿಜಿಯಸ್ಸಲ್ಲಿ, ಅದೇ ಮಾಡ್ಕೊಂಡು ಹೋಗಬೇಕು, ಅವರೇ ಮಾಡ್ಕೊಂಡು ಹೋಗಬೇಕು ಅಂತ ಈ ಒಂದು ಆರ್ಡರ್ನ ಕಂಪ್ಲೈ ಮಾಡಬೇಕು ಅಂತ ಕಲೆಕ್ಟರ್ ಹೇಳಿದರು. ಈ ಮ್ಯಾಟ್ರ್ ನಂತರದಲ್ಲಿ ಏನಾಗಿತ್ತಪ್ಪ ಅಂತಂತಂದರೆ, ಸುಪ್ರೀಂ ಕೋರ್ಟ್ವರೆಗೂ ಬಂದಿತ್ತು. ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ಹೇಳಿದ್ದನ್ನೇ ಹೇಳಿ ಮತ್ತು ಆ ಪ್ರೈಸ್ಡ್ ಪರವಾಗಿಯೇ, ಅಂದರೆ ಏನು ಮುಖ್ಯ ಅರ್ಚಕರಿದ್ದಾರೆ ಅವರ ಪರವಾಗಿಯೇ ಆದೇಶ ಹೊರಡಿಸಿ, ಮತ್ತು ಕೊಪ್ಪಳ ಜಿಲ್ಲೆಯ ಒಂದು ಜಿಲ್ಲಾಧಿಕಾರಿಗಳಿದ್ದಾರೆ, ಡಿಸ್ಟಿಕ್ ಕಲೆಕ್ಟರ್ ಏನಿದ್ದಾರೆ ಅವರಿಗೆ ಏನು ಹೇಳಿದ್ರಪ್ಪ ಅಂತಂತಂದರೆ, ಈ ಒಂದು ಆರ್ಡರ್ ಏನು ಪಾಸ್ ಆಗಿದೆ ಸುಪ್ರೀಂ ಕೋರ್ಟ್, ಇದು ಕಂಪ್ಲೈ ಆಗೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿದರು. ಬಟ್ ಆ ಆರ್ಡರ್ ಕಂಪ್ಲೈ ಆಗಿಲ್ಲ ಅಂತ ಇವತ್ತಿನ ದಿನ ಸುಪ್ರೀಂ ಕೋರ್ಟ್ಗೆ ತಿಳಿದಾಗ, ಸುಪ್ರೀಂ ಕೋರ್ಟ್ ಅವರನ್ನು ಆಗಿಂದಾಗಲೇ VC ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಹಾಜರಾಗುವ ರೀತಿಯಲ್ಲಿ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ತಿಳಿಸಲಾಗಿತ್ತು. ಸೊ ಈ ವಿಷಯದಲ್ಲಿ ನಿಮ್ಮ ಅನಿಸಿಕೆ ಏನಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬೈ ಬಾಯ್.